ಹಾಗೂ SIR ಅಂದ್ರೆ ಏನು, ಹೆಂಗೆ ನಾವು ಮತಪಟ್ಟಿಯಲ್ಲಿ ನಮ್ಮ ಹೆಸರನ್ನ ಉಳಿಸ್ಕೋಬೇಕು, ಯಾಕೆ ಉಳಿಸ್ಕೋಬೇಕು, ಇದರ ಹಿಂದೆ ಇರ್ತಕ್ಕಂಥ ಹುನ್ನಾರಗಳೇನು ಅನ್ನೋದ್ರ ಬಗ್ಗೆ ತುಂಬಾ ದೂರದಿಂದ ನನ್ನನ್ನು ಕರೆಸಿ ಮಾತಾಡಿಸ್ತಾ ಇದ್ದಾರೆ. ನಂದೊಂದು ರಿಕ್ವೆಸ್ಟ್ ಇದೆ, ಒಂದು ಪ್ರಶ್ನೆ. ಮೊದಲನೇದಾಗಿ, ಇಲ್ಲಿ ಬಂದಿರತಂತ ವ್ಯಕ್ತಿಗಳಲ್ಲಿ ಯಾರಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೇಕು, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೇಕು, ಇಲ್ಲಿ ಪುರಸಭೆ ನಗರಸಭೆ ಮೆಂಬರ್ ಆಗ್ಬೇಕು ಅಂತ ಎಷ್ಟು ಜನಕ್ಕೆ ಆಸೆ ಇದೆ ಕೈ ಎತ್ತಿ. ಯಾಕೆ ತುಂಬಾ ಕೈಗಳು ಕಾಣ್ತಾ ಇದೆ, ಖುಷಿ. ನೀವು ಕೈ ಎತ್ತಿದಿರಲ್ಲ, ನೀವೆಲ್ಲರೂ ಮೆಂಬರ್ ಆಗ್ಬೇಕು ಅಂತ ನಂದು ಆಸೆ, ಆದ್ರೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತ ಹೇಳ್ತೀನಿ ಅಂದ್ರೆ, ಇನ್ನೊಂದು ರಿಕ್ವೆಸ್ಟ್, ದಯವಿಟ್ಟು ನಿಮ್ಮಲ್ಲಿ ಮಾತಾಡ್ಬೇಡಿ, ಸೀರಿಯಸ್ ಇಶ್ಯೂ. ನೀವು ಈ ದೇಶದಲ್ಲೇ ಇರುವುದಿಲ್ಲ, ಮೆಂಬರ್ ಆಗೋದಿರ್ಲಿ, ನಿಮ್ಮನ್ನ ಬಾಂಗ್ಲಾದೇಶ ಗಡಿಗೋ ಪಾಕಿಸ್ತಾನ ಗಡಿಗೋ ನಿಲ್ಲಿಸ್ಬಿಟ್ಟು ಕಳಿಸ್ತಕ್ಕ ದೂರ ಇಲ್ಲ. ಹಾಗಾಗಿ ನಾನಿವತ್ತು ಯಾದಗಿರಿಲಿದ್ದೆ, ಅಲ್ಲಿಂದ ಇಲ್ಲಿವರೆಗೆ ಒತ್ತಾಯ ಮಾಡಿ ಕರೆಸಿದ್ದಾರೆ. ಆದಿನಾರಾಯಣವರು, ಗೋಪಾಲ್ ಸರ್ ಎಷ್ಟು ಸರ್ ಫೋನ್ ಮಾಡಿದಾರೋ ಲೆಕ್ಕನೇ ಇಲ್ಲ. ಗೌತಮ್ ಸರ್ ಮಾತಾಡೋದು ತುಂಬಾ ಚೆನ್ನಾಗಿ. ಯಾಕೆ ನನ್ನ ಅಷ್ಟು ದೂರದಿಂದ ಕರೆಸಿದ್ದಾರೆ ಅಂದ್ರೆ, ನೀವು ಹೇಳಿದ್ರಲ್ಲ, ಕೈ ಎತ್ತಿದ್ರಲ್ಲ ನಾವು ಮೆಂಬರ್ ಆಗ್ಬೇಕು ಅಂತ. 264 ಬೂತ್ಗಳಿವೆ ಇಲ್ಲಿ. 264 ಬೂತ್ಗಳಲ್ಲಿ ನೀವು ಪಂಚಾಯತಿ ಮೆಂಬರ್ ಆಗ್ಬೇಕು ಅಂತೀರಿ. ಗೆಲ್ಲೋ ಅಭ್ಯರ್ಥಿಗೂ ಸೋಲೋ ಅಭ್ಯರ್ಥಿಗೂ ಎಷ್ಟು ಮತಗಳ ಅಂತರ ಇರುತ್ತೆ? ಮ್ಯಾಕ್ಸಿಮಮ್ ಅಂದ್ರೆ ಎಲ್ಲೋ ಒಂದ್ ಕಡೆ 100 ಹೋಟೆಲ್ ಗೆಲ್ಲೋರು ಅಪರೂಪ. 1 ಓಟು 5, 10, 20 ಹೋಟೆಲ್ ಗೆಲ್ತಾರೆ. ತುಂಬಾ ಸರಳ. ಪ್ರತಿ ಬೂತಲ್ಲೂ ಕಾಂಗ್ರೆಸ್ನ 100 ಓಟುಗಳನ್ನ ಕಿತ್ತಾಕ್ತಾರೆ. ಜಸ್ಟ್ 100, ಜಾಸ್ತಿ ಬೇಡ ಅವ್ರಿಗೆ. ಕಾಂಗ್ರೆಸ್ನ ಓಟ್ಗಳನ್ನ ಹೆಂಗ್ ಕಿತ್ತಾಕ್ತಾರೆ ನಿಮಗೇನು ಗೊತ್ತು? ಈಗ ಯಾವ ವ್ಯಕ್ತಿ ಯಾವ ಪಕ್ಷಕ್ಕೆ ಓಟ್ ಹಾಕ್ತಾನೆ ಅಂತ ಯಾರಿಗ್ ಗೊತ್ತು? ಗೊತ್ತಾಗತ್ತಾ? ಯಾರಾದ್ರೂ ಹೇಳಿ, ಗೊತ್ತಾಗತ್ತಾ ಅಂತ? ಗೊತ್ತಾಗಲ್ಲ. ಗೊತ್ತಾಗತ್ತೆ. ಹೆಂಗ್ ಗೊತ್ತಾಗತ್ತೆ? ಮೊದಲು ಎಲೆಕ್ಷನ್ ಹೆಂಗ್ ನಡೀತಿತ್ತು ಅಂದ್ರೆ, ಬ್ಯಾಲೆಟ್ ಪೇಪರ್. ನಿಮ್ 244 ಬೂತ್ಗಳಲ್ಲಿ ಎಲೆಕ್ಷನ್ ನಡೀತಿತ್ತು. ಮುಳುಬಾಗ್ಲಿ ಯಾವುದೋ ಒಂದು ಎಲೆಕ್ಷನ್ ಸೆಂಟರ್ ಇತ್ತು, ತಗೊಬರ್ತಿದ್ರು, ಕೌಂಟ್ ಮಾಡ್ತಿದ್ರು, ಯಾವ ಅಭ್ಯರ್ಥಿ ಎಷ್ಟು ಮತಗಳನ್ನ ಪಡೆದ, ಯಾರು ಗೆದ್ರು ಯಾರು ಸೋತ್ರು ಅಷ್ಟೇ ಹೇಳ್ತಿದ್ದು. ಆದ್ರೆ ಈಗ ಎಲೆಕ್ಷನ್ ಹೆಂಗ್ ನಡೀತಾ ಇದೆ? EVM. ಯಾವ ಬೂತಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಓಟ್ ಹೋಯ್ತೇವೆ ಅಂತ 100% ಗೊತ್ತು. ನಿಮಗೆ ಗೊತ್ತು ನಿಮ್ಮ ಬೂತಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಓಟ್ ಹಾಕಿರ್ಬೋದು ಅಂತ. 90% ಗೊತ್ತಾ ಇಲ್ವಾ? ಮತ್ BJP ಅವ್ರಿಗೂ ಗೊತ್ತಿರುತ್ತೆ ಕಣ್ರಿ. ಇಷ್ಟೇ ಸಾಕು. ಕಾಂಗ್ರೆಸ್ನ 100 ಓಟುಗಳನ್ನು ಕಿತ್ತಾಕ್ತಾರೆ. ಇನ್ನೊಂದು ರಿಕ್ವೆಸ್ಟ್, ದಯವಿಟ್ಟು ಬೇರೆ ಯಾರು ಕೂಡ ಸುಮ್ಮನೆ ಮೊಬೈಲ್ ಹಿಡ್ಕೋಬೇಡಿ. ಇಟ್ ಇಸ್ ಸೀರಿಯಸ್ ಇಶ್ಯೂ. ನಿಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡಿದಷ್ಟು ನಿಮ್ಗೊಳ್ಳೇದು, ನಿಮ್ಮ ಮನೆಯವ್ರಿಗೆ ಒಳ್ಳೇದು, ನಿಮ್ಮ ಊರಿಗೆ ಒಳ್ಳೇದು, ನಿಮ್ಮ ಕ್ಷೇತ್ರಕ್ಕೆ ಒಳ್ಳೇದು. 1 ಗಂಟೆ ಅಥವಾ 1.5 ಗಂಟೆ ಬಿಟ್ಟು ನೀವು ರಾತ್ರಿ ಎಲ್ಲ ಮಾತಾಡಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ಇಲ್ಲಿಯವರೆಗೆ ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ. ನೀವೆಲ್ಲ ನನ್ನ ಕಣ್ಣಿಗೆ ದೇವ್ರ ತರ ಕಾಣ್ತಾ ಇದ್ದೀರಿ. ಯಾಕೆ ದೇವ್ರ ತರ ಕಾಣ್ತಾ ಇದ್ದೀರಿ ಅಂದ್ರೆ, ನಾನು ಭಕ್ತ, ತುಂಬಾ ದೂರ, ನಮ್ಮೂರು ಮಂಡ್ಯ, ಅಲ್ಲಿಂದ ಬಂದಿದ್ದೀನಿ. 1 ಗಂಟೆ ಬೇಡಿಕೆ ಸಲ್ಲಿಸ್ತೀನಿ ನಿಮ್ಮ ದೇವರುಗಳಿಗೆ. ನೀವು ವರ ಕೊಡ್ಬೇಕು, ನನಗೆ ಕೊಡ್ಲೇಬೇಕು, ಅದಕ್ಕೆ ಬಂದಿರೋದು ಇಲ್ಲಿಗೆ. ಹಾಗಾಗಿ ಭಕ್ತ ದೇವ್ರ ಹತ್ರ ವರ ಕೇಳಬೇಕಾದ್ರೆ ದೇವ್ರು ಹೆಂಗಿರ್ಬೇಕು? ಕೇಳಿಸ್ಕೋಬೇಕು. ಓಕೆ, ದಯವಿಟ್ಟು ಕೇಳಿಸ್ಕೊಳ್ಳಿ.
ಆ ಕಾರಣಕ್ಕೆ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಈ SIR ವಿರುದ್ಧ ಆಂದೋಲನವನ್ನು ಮಾಡ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲಿ KPCC ಕಡೆಯಿಂದ ಟ್ರೈನಿಂಗ್, ನಾನು ಅಲ್ಲಿರ್ಬೇಕಿತ್ತು, ಆದ್ರೆ ಗೋಪಾಲ್ ಸರ್ ಒತ್ತಾಯಕ್ಕೆ, ಆದಿನಾರಾಯಣ್ ಸರ್ ಅವರ ಒತ್ತಾಯಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡಿ, ಒಂದು ಚಿತ್ರ ಇದೆ, ಭಾರತ ಸಂವಿಧಾನದ ಪ್ರಸ್ತಾವನೆ. ಅದು ಮೊದಲನೇ ಲೈನ್ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತಿದೆ. ಹಂಗಂದ್ರೆ ಏನು? ಭಾರತೀಯ ಪ್ರಜೆಗಳಾದ ನಾವು. ನೀವೆಲ್ಲರೂ ಭಾರತೀಯ ಪ್ರಜೆಗಳ? ಹೌದಲ್ಲ? ಈ ಪೌರತ್ವ ಹೆಂಗ್ ಸಿಕ್ತು ನಿಮಗೆ? ಸಂವಿಧಾನ ಕೊಡ್ತಾ. ಸಂವಿಧಾನ ಹೇಳುತ್ತೆ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಭಾರತೀಯ ಪೌರರು, ಅಷ್ಟೇ. ತುಂಬಾ ಸರಳ. ನೀವು ಈ ದೇಶದಲ್ಲಿ ಹುಟ್ಟಿದಿರಿ ಅನ್ನೋ ಕಾರಣಕ್ಕೋಸ್ಕರ ಯಾವಾದ್ರೂ ಕಾರ್ಡ್ ಕೊಟ್ಟಿದ್ದಾರೆ ನಿಮಗೆ? ಏನಾದ್ರು ಕಾರ್ಡ್ ಕೊಟ್ಟಿದ್ದಾರೆ ನಿಮ್ಗೆ? ಯಾವುದು ಸರ್? ಎಸ್, ಎಲೆಕ್ಷನ್ ಕಾರ್ಡ್ ಬರೋದು 18 ವರ್ಷ ಆದ್ಮೇಲೆ. ಹಂಗಾರೆ 18 ವರ್ಷಕ್ಕಂಟ ಅವ್ರು ಭಾರತದ ಪೌರಲ್ವಾ? ಆಧಾರ್ ಬಂದಿದ್ದು 2009 ಮೇಲೆ. ನಿಮ್ಮ ಹತ್ರ ಇದೆಯಾ ಸರ್? ನನ್ನ ಹತ್ರ ಇಲ್ಲ ಸರ್. ಬಹುತೇಕರ ಹತ್ರ ಇಲ್ಲೇ ಇಲ್ಲ ಬರ್ತ್ ಸರ್ಟಿಫಿಕೇಟ್. ನೋಡ್ರಿ, ಈ ದೇಶದಲ್ಲಿ ಹುಟ್ಟಿದ್ರು ಸಾಕು, ಸಂವಿಧಾನ ಹೇಳಿರೋದು. ಜಸ್ಟ್ 1950 ಜನವರಿ 26 ನಂತರ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಭಾರತೀಯ ಪೌರರೇ. ಈ ಕಾರಣಕ್ಕೆ ನಮ್ಗೆ ಯಾವ ಕಾರ್ಡು ಕೊಟ್ಟಿಲ್ಲ. ಆದ್ರೆ ಈಗ ಚುನಾವಣಾ ಆಯೋಗ ಕಾರ್ಡ್ ಕೊಡಿ ಅಂತ ಕೇಳ್ತವ್ರೆ. ನೀವೇ ಕೊಟ್ಟಿಲ್ಲ, ನಾವೇನ್ ಕೊಡುದು? ಆಮೇಲೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತದಲ್ಲ, ಎಷ್ಟು ಶಕ್ತಿ ಇದೆ ಅಂದ್ರೆ ಅದಕ್ಕೆ ಭಾರತೀಯ ಪ್ರಜೆಗಳಾದ